38 ಸೈಜ್ನ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಇವರಿಗೆ ರೆಡಿ 15 ಇಂಚ್ ಬರುವ ಹಾಗೆ ನೋಡ್ಕೊಬೇಕು. ರೆಡಿ 14 ಇಂಚ್ ಬೇಕು, ಹಾಗಾಗಿ 15 ಇಂಚನ್ನು ಇಟ್ಕೊಳ್ತಾ ಇದ್ದೀನಿ. ಇವರಿಗೆ ನೆಕ್ ಬಂದು 2.25 ಇಂಚ್ ಇಡ್ತಾ ಇದ್ದೀನಿ, ಹಾಗೆ ಶೋಲ್ಡರ್ ಬಂದು 3 ಇಂಚನ್ನು ಇಡ್ತಾ ಇದ್ದೀನಿ. ಇದು 38 ಸೈಜ್ನ ಬ್ಲೌಸ್ ಕಟ್ಟಿಂಗ್ ಲೈನಿಂಗ್ ಬ್ಲೌಸ್ ಇದು. ಇವರಿಗೆ ಆರ್ಮೋಲ್ ಡೌನಿಂಗು ಸಹ 5.5 ಇಡ್ತಾ ಇದ್ದೀನಿ. ಆನಂತರ ಇಲ್ಲಿ 38 ಆದ್ದರಿಂದ 9.5 ಇಡ್ತಾ ಇದ್ದೀನಿ. ಅದು ನೋಡಿ ಇಲ್ಲಿಗೆ. ಆನಂತರ 2 ಇಂಚ್ ಎಕ್ಸ್ಟ್ರಾ ಈ ರೀತಿ ಹಾಕ್ಕೊಳ್ಬೇಕು. ಇದು ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡ್ತಾ ಇರುವಂಥದ್ದು. ಆನಂತರ ಇವರಿಗೆ ಕೆಳಗಡೆಗೆ ವೇಸ್ಟ್ ಪಾಯಿಂಟಲ್ಲಿ 30, ಟೋಟಲ್ 30, ಅದನ್ನು 4ನೇ ಭಾಗ ಮಾಡಿದಾಗ 7.5 ಬರುತ್ತೆ. 7.5ಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 8.5ಗೆ ಈ ರೀತಿ ಕ್ರಾಸ್ ಆಗಿ ಅಟ್ಯಾಚನ್ನು ಮಾಡಿಕೊಳ್ಬೇಕು. ಆನಂತರ ನೋಡಿ ಇಲ್ಲಿಂದ 1 ಇಂಚ್ ಮೇಲ್ಗಡೆಗೆ ಇಟ್ಕೊಳ್ತಾ ಇದ್ದೀನಿ ಶೋಲ್ಡ್ರಿಗೆ. ಆನಂತರ ಕರು ಸ್ಕೇಲಿಂದ ಈ ರೀತಿ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೀ ಹ್ಯಾಂಡಲ್ಲಾದರೂ ಶೇಪನ್ನು ಹಾಕ್ಕೊಳ್ಬೋದು. ಆಯಿತು. ಇವಾಗ ಒಂದು 1/2 ಇಂಚು ಸ್ಟಿಚಿಂಗಿಗೋಸ್ಕರ ಬಿಟ್ಟು ಈಗ ಚೆಕ್ ಮಾಡಿ ನೋಡಬೇಕು. ಇವರಿಗೆ ಟೋಟಲ್ 8 ಇಂಚ್ ಬರಬೇಕು. 8 ಇಂಚ್ ಬಂದರೆ ಪರ್ಫೆಕ್ಟ್ ಇದೆ ಅಂತ ಅರ್ಥ. ಕರೆಕ್ಟಾಗಿ ಬರ್ತಾ ಇದೆ ಇವರಿಗೆ. ಹಾಗಾಗಿ ಇವರಿಗೆ ಆರ್ಮೋಲ್ ಡೌನಿಂಗ್ ಬಂದು 5.5 ಇಂಚ್ ಇಡಬೇಕು. ಈಗ ಬ್ಯಾಕ್ ಶೇಪನ್ನು ಹಾಕುವ. ಆನಂತರ ಇವರಿಗೆ ಹಿಂಬದಿಯ ಡೀಪ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. ಇವರಿಗೆ ರೆಡಿ 4 ಇಂಚ್ ಬರಬೇಕು. ಹಾಗಾಗಿ 4.5 ಕೆಳಗಡೆ ಇಟ್ಟಿದೆ, ಒಂದು ಮೇಲ್ಗಡೆ ಒಂದು 1/4 ಇಂಚು, ಟೋಟಲ್ ಒಂದು 3/4 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗಾಗಿ ಒಂದು 4 ಇಂಚ್ ಇಟ್ಕೊಂಡು ಈ ರೀತಿ ಕೆಳಗಡೆ 3 ಇಂಚು ಬ್ರಾಡನ್ನು ತೆಗೆದುಕೊಳ್ತಾ ಇದ್ದೀನಿ. ಮೇಲ್ಗಡೆ 2.25 ಈ ರೀತಿ ಕ್ರಾಸ್ ಆಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಈ ರೀತಿ ಕ್ರಾಸ್ ಆಗಿ ಬರುತ್ತೆ. ಹಾಗೆ ಕೆಳಗಡೆ ಇದು ರೌಂಡ್ ಶೇಪ್ ಇರೋದ್ರಿಂದ ಜಸ್ಟ್ ರೌಂಡ್ ಶೇಪನ್ನು ಕರು ಸ್ಕೇಲಲ್ಲೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆಯಿತು. ಇಷ್ಟೇ ಇವ್ರದ್ದು ಬ್ಯಾಕಿಗೆ ತುಂಬ ಸಿಂಪಲಾಗಿ ಕಟ್ ಮಾಡ್ಕೊಳ್ಬಿಡ್ಬೋದು. ಈಗ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಲೆಂತನ್ನು 15 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಚೆಸ್ಟನ್ನು 9.5ಗೆ ಇಟ್ಟಿದ್ದೀನಿ. ಆರ್ಮೋಲ್ ಡೌನಿಂಗ್ 5.5ಗೆ ಇಟ್ಟಿದ್ದೀನಿ. ನೀವು ಆರ್ಮೋಲ್ ಡೌನಿಂಗನ್ನು ಇಟ್ಕೊಂಡು ಒಂದು ಸಲ ಚೆಕ್ ಮಾಡಿ ನೋಡಬೇಕು. ನಿಮ್ಮ ಬಾಡಿ ಮೆಜರ್ಮೆಂಟಿಗೆ ಎಷ್ಟು ಬೇಕಲ್ಲ ಅಂತ ಚೆಕ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಬಂದರೆ ಸರಿ. ನಿಮಗೆ ಎಷ್ಟು ಆರ್ಮೋಲ್ ರೌಂಡ್ ಬೇಕಲ್ಲ ಅದ್ರ ಮೇಲೆ ಆರ್ಮೋಲ್ ಡೌನನ್ನು ಇಡಬೇಕಾಗತ್ತೆ. ಸುಮ್ಮನೆ ಯಾವುದೋ ಒಂದು ಮೆಜರ್ಮೆಂಟನ್ನು ಇಡೋದಲ್ಲ, ಚೆಕ್ ಮಾಡಿ ಇಟ್ಟರೆ ಅದು ಪರ್ಫೆಕ್ಟಾಗಿ ಬಂದರೆ ಸರಿ ಇದೆ ಅಂತ ಅರ್ಥ. ಮೇಲ್ಗಡೆ ನೆಕ್ಕನ್ನು ಸಹ ಜಾಸ್ತಿ, ಕೆಳಗಡೆ ನಮಗೆ ಡೀಪ್ ಬೇಕಂದರೆ ಕೆಳಗಡೆ ಮಾತ್ರ ಬ್ರಾಡ್ ಮಾಡ್ಕೊಳ್ಬೇಕು, ಮೇಲ್ಗಡೆ ಕಡಿಮೆನೇ ಇಟ್ಕೊಳ್ಬೇಕಾಗತ್ತೆ. ಇವಾಗ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡುವ. ಇಲ್ಲಿಂದ ನೋಡಿ ಒಂದು 1/4 ಇಂಚ್ ಆಗುವಷ್ಟು ಕ್ರಾಸ್ ತಗೊಳ್ಬೇಕು ಸೈಡು. ಈ ರೀತಿ ಮಾಡೋದ್ರಿಂದ ಹಿಂಬದಿ ಕೈಯೆಲ್ಲ ಎತ್ತಿದವಾಗ ನೆಗೆದುಕೊಳ್ಳಲ್ಲ ಬ್ಲೌಸು ಅಂತ. ಈ ರೀತಿ ಒಂದು 1/4 ಇಂಚು ಕ್ರಾಸಲ್ಲಿ ಕಟ್ ಮಾಡಬೇಕು. ಆನಂತರ ನೋಡಿ ಈ ರೀತಿ ಮಾಡಿಕೊಂಡ್ರೆ ಟಕ್ಸ್ ಪಾಯಿಂಟ್ ರೆಡಿ ಆಗಿಬಿಡತ್ತೆ. ನೀವು ಶೋಲ್ಡ್ರದ್ದು ಮಧ್ಯಭಾಗಕ್ಕಾದರೂ ಟಕ್ಸ್ ಹಾಕ್ಬೋದು, ಅಥವಾ ಈ ರೀತಿ ಮಾಡಾದರೂ ಟಕ್ಸನ್ನು ಹಾಕ್ಬೋದು. ಆನಂತರ ನೋಡಿ ಓಪನ್ ಸೈಡು ನಮ್ಮ ಕಡೆ ಇಟ್ಕೊಳ್ಬೇಕು. ಆನಂತರ ಇಲ್ಲಿಂದ ಈಗ ನಮಗೆ ಹಿಂಬದಿಗೂ 15 ಇಂಚ್ ಇಟ್ಟಿದ್ದೀವಲ್ಲ, ಒಂದು 15 ಇಂಚನ್ನು ಇಟ್ಕೊಳ್ಬೇಕಾಗತ್ತೆ. ಈಗ ಹುಕ್ಸ್ ಪಟ್ಟಿ ಕಾಜಾಪಟ್ಟಿಗೋಸ್ಕರ ಒಂದು 1/2 ಇಂಚು ಬಿಟ್ಕೊಳ್ತಾ ಇದ್ದೀನಿ. ಆನಂತರ ಇಲ್ಲಿಂದ ಫುಲ್ ಲೆಂತ್ ನಮಗೆ 15 ಇಂಚ್ ಬೇಕು, ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಫ್ರಂಟಿಗೆ 2.25 ಇಂಚ್ ಇಡ್ತಾ ಇದ್ದೀನಿ. ನೆಕ್ಕನ್ನು ಹಾಗೆ ಶೋಲ್ಡರ್ 3 ಇಂಚ್ ಇಡ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಬಂದು 5.5 ಇಂಚ್ ಇಡ್ತಾ ಇದ್ದೀನಿ. ಇಲ್ಲಿಗೆ 9.5 ಬಂದಿತ್ತಲ್ಲ ನಮಗೆ ಚೆಸ್ಟಲ್ಲಿ, ಈಗ ನಾನು 10 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಟಕ್ಸ್ ಬರೋದರಿಂದ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ.
ಆನಂತರ 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲಿಂದ ನಾವು ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಹೆವಿ ಚೆಸ್ಟ್ ಇದ್ದಾಗ ಕ್ರಾಸಲ್ಲಿ ತೊಗೊಳ್ಬೇಕಾಗತ್ತೆ ಬಟ್ಟೆನ. ಆನಂತರ ಇವರಿಗೆ ಡೌನಿಂಗು 6.5 ಇಂಚಿಗೆ ತೆಗೆದುಕೊಳ್ತಾ ಇದ್ದೀನಿ. ಕೆಳಗಡೆಯೂ ಸಹ 2.25 ಇಂಚ್ ಇಟ್ಟಿದ್ದೀನಿ. ಆನಂತರ ಇವೆರಡನ್ನು ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಕರು ಸ್ಕೇಲ್ ಸಹಾಯದಿಂದ ರೌಂಡ್ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರಂಟ್ ಶೇಪು ಸಹ ತೆಗೆದಾಯಿತು. ಈಗ ಈ ಕಡೆ ಕರೆಕ್ಟಾಗಿ ಇಟ್ಕೊಳ್ಬೇಕು. ಸ್ವಲ್ಪ ಹೊರಗಡೆ ಥರ ಒಳಗಡೆ ಮಾಡಿ ತೆಗಿಬೇಕು. ಯಾಕಂದರೆ ನೋಡಿ ಆ ಕಡೆ ಸ್ವಲ್ಪ ನಾವು ಒಳಗಡೆ ತೊಗೊಂಡಿದ್ದೀನಿ, ಲೈನಿಂದ ಆಚೆ ತಗೊಳ್ಬೇಕಾಗತ್ತೆ. ಯಾಕಂದರೆ ಆರ್ಮ್ ಹೋಲಲ್ಲಿ ಬಟ್ಟೆ ರಿಂಕಲ್ಸ್ ಥರ ಬರೋದನ್ನು ಅವಾಯ್ಡ್ ಮಾಡುತ್ತೆ. ಆ ರೀತಿ ಮಾಡೋದ್ರಿಂದ 9ವರೆಗೆ ಬ್ರಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡಿ ಅಲ್ಲಿಂದ ಕೆಳಗೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಒಂದು ಅಡ್ಡ ಲೈನ್ ಹಾಕ್ಕೊಳ್ತೀನಿ. ಆನಂತರ ಇಲ್ಲಿಂದ 3 ಇಂಚ್ ಇಡಬೇಕು. ಆನಂತರ ಇಲ್ಲಿ ಅವ್ರ ಚೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವರಿಗೆ 2 ಇಂಚ್ ಇಟ್ಟಿದ್ದೀನಿ. ಆನಂತರ ಇಲ್ಲಿಗೆ ಒಂದು ಟಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಟಕ್ಸ್ ಪಾಯಿಂಟ್ ಇದು ಮೇನ್ ಟಕ್ಸ್ ಆಗಿರುತ್ತೆ. 2 ಇಂಚ್ ಗ್ಯಾಪ್ ಬರೋ ಥರ ನೋಡಿಕೊಂಡು ಉಳಿದಿರುವಂತಹ ಟಕ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ 2 ಇಂಚ್ ಗ್ಯಾಪ್ ಬರೋ ಥರ ಎಲ್ಲ ಕಡೆಗೂ 2 ಇಂಚ್ ಗ್ಯಾಪ್ ಬರೋ ಥರ ಇಟ್ಕೊಂಡು ಟಕ್ಸ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡಬೇಕಾಗತ್ತೆ. ಆಯ್ತು. ಇವಾಗ ಇಲ್ಲಿಂದ 2.5 ಇಂಚು, ಅನಂತರ ಕ್ರಾಸ್ ಬೆಲ್ಟಿಗೆ 3 ಇಂಚ್ ಮಾಡಿ ಕಟ್ ಮಾಡ್ಕೊಂಡ್ರಾಯ್ತು. ಇಲ್ಲಿ 3 ಇಂಚು, ಈ ಕಡೆ 4 ಇಂಚ್ ಬರೋ ಥರ ನೋಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋದು. ಇಲ್ಲಿಂದ ಈ ಕಡೆ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿಂದ ಈ ಥರ. ಈಗ ಕೆಳಗಡೆ ಒಂದು ಸ್ವಲ್ಪ ಒಂದು 1/4 ಇಂಚ್ ಆಗುವಷ್ಟು ಈ ಥರ ಶೇಪನ್ನು ಹಾಕ್ಕೊಳ್ಬೇಕಾಗತ್ತೆ. ಇಷ್ಟ ಹಾಕಿ ಇವಾಗ ಕಟ್ಟಿಂಗ್ ಮಾಡಿದರೆ ಆಯಿತು. ತುಂಬ ಸಿಂಪಲ್ಲಾಗಿ ಒಂದು ಸಲ ನೀವು ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಫ್ರಂಟ್ ಶೇಪು ಸಹ ರೆಡಿ ಆಯಿತು. ಇದು ಲೈನಿಂಗ್ ಬ್ಲೌಸು. ಇದನ್ನೇ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿದರೆ ಮುಗೀತು. ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಿ. 38 ಸೈಜ್ನ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡಿದ್ದೀನಿ. ಇನ್ಯಾವುದಾದ್ರೂ ಸೈಜ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಶೋಲ್ಡ್ರ್ ಡ್ರಾಪ್ ಆಗದೇ ಇರೋ ಥರ ಯಾವ ರೀತಿ ಕಟ್ ಮಾಡಬೇಕು, ಕಟಿಂಗ್ ಎಷ್ಟು ಇಂಪಾರ್ಟೆಂಟು ಸ್ಟಿಚಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟಿಚಿಂಗ್ ಮಾಡುವಾಗ ಕೆಲವೊಂದು ಪಾಯಿಂಟ್ಸನ್ನು ನಾವು ಗಮನ ವಹಿಸಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಬ್ಲೌಸಿಂದ ಸ್ಟಿಚಿಂಗ್ ಆಗಿದೆ, ಇನ್ನು ಬೇರೆ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ಇದರ ಸ್ಟಿಚಿಂಗು ಸಹ ಆಗಿ ಹೋಯಿತು. ಸ್ಟಿಚಿಂಗ್ ವಿಡಿಯೋನ ಮಾಡ್ಕೊಂಡಿಲ್ಲ, ಜಸ್ಟ್ ಕಟಿಂಗ್ ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ಆನಂತರ ನೋಡಿ ಇವಾಗ ಸ್ಲೀವ್ಸನ್ನು ಮೊದಲಿಗೆ ಕಟ್ ಮಾಡ್ತೀನಿ. ಇದು ರೆಡಿ 9 ಇಂಚ್ ಬೇಕು, ಹಾಗಾಗಿ 3.5 ಇಂಚು ಡೌನಿಂಗನ್ನು ಇಡ್ತಾ ಇದ್ದೀನಿ. ಇಲ್ಲಿಯೂ ಸಹ ಈ ರೀತಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿದ್ರೆ ಇವರಿಗೆ 7 ಇಂಚ್ ಬರಬೇಕು, ಮೇಲಿಂದ ನೋಡಿದ್ರೆ 8 ಇಂಚ್ ಬರಬೇಕು. ಆ ರೀತಿ ನೋಡಿ ಇಟ್ಕೊಬೇಕು. ಇನ್ನೊಂದು ಸಲ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅಳತೆ ಬ್ಲೌಸಿಂದ. 7 ಇಂಚು, ಇಲ್ಲಿಂದ ನೋಡಿದ್ರೆ ನಮಗೆ 8 ಇಂಚು ಬಂದರೆ ಕರೆಕ್ಟು. 2 ಇಂಚು ಎಕ್ಸ್ಟ್ರಾ, 7 ಮೇಲೆ ಒಂದು 2 ಪಾಯಿಂಟ್ ಹೆಚ್ಚಿಗೆ ಬರುತ್ತೆ. ಇಲ್ಲಿಂದ ನೋಡಿದ್ರೆ ಅಲ್ಲಿಂದ ನೋಡಿದ್ರೆ 8 ಬರುತ್ತೆ, ಕರೆಕ್ಟಾಗಿರುತ್ತೆ. ನೋಡಿ ಇಲ್ಲಿಂದ ಈ ರೀತಿ ಅರ್ಧ ಮಾಡಿಕೊಂಡು ಇದನ್ನೇ ನಾನು ಶಾರ್ಟ್ಸಿಗೂ ಸಹ ಹಾಕಿದ್ದೀನಿ, ಮತ್ತು ಜಸ್ಟ್ ಸ್ಲೀವ್ಸ್ ಕಟಿಂಗ್ ಒಂದು ವಿಡಿಯೋದಲ್ಲೂ ಹಾಕಿದ್ದೀನಿ. ನಿಮಗೇನಾದರೂ ಸ್ಲೀವ್ಸ್ ಕಟಿಂಗ್ ವಿಡಿಯೋ ಗೊತ್ತಾಗಿಲ್ಲ ಅಂದರೆ ಅದರಲ್ಲಿ ಫುಲ್ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಸ್ಟ್ ಇದೇ ಸ್ಲೀವ್ಸನ್ನು ನಾನಲ್ಲಿ ವಿಡಿಯೋವನ್ನು ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಸಿಂಪಲಾಗಿ ಯಾವ ರೀತಿ ನಿಮಗೆ ರಿಂಕಲ್ಸ್ ಬರದೇ ಇರೋ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ನಾನು ಕರು ಸ್ಕೇಲನ್ನು ಬಳಸ್ಕೊಂಡು. ಇಲ್ಲಿಂದ ನಾನೀಗ ಮೇಲ್ಗಡೆ 1/2 ಇಂಚು ಇದು ಹಿಂಬದಿ ಪಾರ್ಟಿಗೋಸ್ಕರ ಈ ರೀತಿ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಇಟ್ಕೊಳ್ಬೇಕು, ನೋಡಬೇಕಾಗತ್ತೆ. ಆನಂತರ ಇಲ್ಲಿಂದ ಜಾಯಿಂಟ್ ಮಾಡಿದ್ರೆ ಆಯಿತು. ಐಬ್ರೋ ಶೇಪಲ್ಲಿ ಬಂದರೆ ನಾವು ಕಟ್ ಮಾಡೋಂಥದ್ದು ಕೈಯಲ್ಲಿ ರಿಂಕಲ್ಸ್ ಅನ್ನೋದು ಬರುವುದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಆನಂತರ ಇಲ್ಲಿಂದ ಅವರಿಗೆ 5ವರೆಗೆ ಬೇಕು ಸ್ಲೀವ್ ಫಿಟ್ಟಿಂಗು, ಹಾಗೆ ಇಲ್ಲಿಂದ ಒಂದು ಲೈನನ್ನು ಹಾಕ್ಕೊಂಡ್ಬಿಡ್ತೀನಿ.
ಈ ಕಡೆಯಿಂದ ಒಂದು ಲೈನ್ ಹಾಕ್ಕೊಂಡ್ರೆ ಮುಗೀತು. ಇಲ್ಲಿಂದ 2 ಇಂಚಿಗೆ ಇಲ್ಲೂ ಸಹ 2 ಇಂಚು ಫಿಟ್ಟಿಂಗಿಗೋಸ್ಕರ. ನಂತರ ಕಟ್ ಮಾಡಿ ತೆಗೆದ್ರೆ ಮುಗೀತು. ಸ್ಲೀವ್ಸ್ ಕಟಿಂಗ್ ತುಂಬ ಈಸಿಯಾಗಿ ಮಾಡ್ಬೋದು. ಸ್ಲೀವ್ಸಲ್ಲಿ ಸರಿಯಾಗಿ ಕಟ್ ಮಾಡೋಕ್ಕೆ ಬರೋದಿಲ್ಲ, ಕುಪ್ಪೆ ಥರ ಆಗುತ್ತೆ, ಬಟ್ಟೆ ಮುದ್ದೆ ಮುದ್ದೆ ಥರ ಬರುತ್ತೆ ಅನ್ನೋದಿದ್ರೆ ಈ ಮೆಥಡ್ ಯೂಸ್ ಮಾಡಿ ಸ್ಲೀವ್ಸ್ ಕಟಿಂಗನ್ನು ಮಾಡ್ಬೋದು. ಇವಾಗ ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಿ. ಫ್ರಂಟ್ ಶೇಪ್ ತೆಗಿಬೇಕಾದ್ರೆ ಈ ರೀತಿ ಓಪನ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ತೆಗೀರಿ. ತುಂಬ ಈಸಿಯಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಬೋದು. ಈ ಶೇಪಲ್ಲಿ ಬರಬೇಕು ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಬಂದರೆ ಕರೆಕ್ಟಾಗಿರುತ್ತೆ. ಫ್ರಂಟಿಗೆ ಒಂದು ನಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದರಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಕಡೆ ಇದು ಬೆನ್ ಪಟ್ಟಿಗೋಸ್ಕರ ಬಟ್ಟೆನ ಅಂದರೆ ಅಂಚು ಸೈಡ್ ಇದೆಯಲ್ಲ, ಹಾಗಾಗಿ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಆನಂತರ ಇವಾಗ ಕ್ರಾಸ್ ಬೆಲ್ಟ್ ಲಾಸ್ಟ್ ಇರೋದು ಇಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಎಷ್ಟು ಬೇಕು ಅಂತ ಅಳತೆ ಮಾಡ್ಕೊಳ್ಬೇಕು. ಈ ರೀತಿ ಉದ್ದನ್ನು ಇಟ್ಕೊಳ್ಬೇಕು. ಆನಂತರ ನಾವು ಈ ಕಡೆ 3 ಇಂಚು ಇಟ್ಟಿದ್ದೀವಲ್ಲ ಅಲ್ಲಿ, ಹಾಗಾಗಿ ಇಲ್ಲಿ 4 ಇಂಚು ಇಡ್ತಾ ಇದ್ದೀನಿ. ಯಾಕಂದರೆ ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚು ಹೋದ ನಂತರ 3 ಇಂಚಿಗೆ ಬರುತ್ತೆ. ಆನಂತರ ಇಲ್ಲೂ ಸಹ 2.5 ಬಿಟ್ಟಿರೋದ್ರಿಂದ 3 ಇಟ್ಟರೆ ಇಲ್ಲೂ ಸಹ 2.5 ಇಂಚಿಗೆ ಬರುತ್ತೆ. ಆವಾಗ ಬ್ಲೌಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೈಜು. ಹಾಗಾಗಿ ಆಯಿತು, ಕ್ರಾಸ್ ಬೆಲ್ಟು ಸಹ ಕಟಿಂಗ್ ಆಯಿತು. ಈಗ ಲೈನಿಂಗನ್ನು ಕಟ್ ಮಾಡಿದ್ದೀವಲ್ಲ, ಅದನ್ನೇ ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಬಟ್ಟೆ ಬ್ಲೌಸನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಬ್ಲೌಸ್ ಪೀಸ್ ಕಡಿಮೆ ಇದ್ದಾಗ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕು. ಅದನ್ನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಇನ್ನು ಮುಂಬರುವ ವಿಡಿಯೋದಲ್ಲೂ ಸಹ ತೋರಿಸ್ತೀನಿ. ಇದು ಸ್ವಲ್ಪ ಬ್ಲೌಸ್ ಪೀಸ್ ಜಾಸ್ತಿ ಅನ್ನುವಂಗೆ ಇತ್ತು, ಏನು ಜಾಯಿಂಟ್ ಬಂದಿಲ್ಲ. ಹಾಗಾಗಿ ಇದು ನೋಡಿ, ಈ ಕಡೆ ಸ್ಲೀವ್ಸಿಗೆ ಐರನ್ ಮಾಡ್ಕೊಳ್ಬೇಕು. ಕೆಲವೊಂದು ಸಲ ಬಟ್ಟೆ ಸರಿಯಾಗಿರೋದಿಲ್ಲ, ನಾವು ಐರನ್ ಮಾಡಿದ್ರೂ ಸಹ ಈ ರೀತಿ ಇರುತ್ತೆ ನೋಡಿ. ಐರನ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಕೆಳಗಡೆ ಪಾರ್ಟ್ ಬಿಟ್ಕೊಳ್ಬೇಕು. ಬಾರ್ಡ್ರಿಗೆ ಸ್ವಲ್ಪ ಇದಾದಂಗೆ ಆಗ್ತಾಯಿತ್ತು, ಅದರಲ್ಲಿ ಅಡ್ಜಸ್ಟ್ ಮಾಡಿ ಕಟ್ ಮಾಡಿ ಅದಷ್ಟನ್ನು ತೆಗೆದಾಕ್ತಾ ಇದ್ದೀನಿ. ಅದು ಬೇಡ, ಅಷ್ಟು ಕರೆಕ್ಟಾಗಿಲ್ಲ ಮತ್ತು ಬಾರ್ಡ್ರ್ ಇಲ್ಲ ಅಲ್ಲಿ ಅಂತ ತೆಗಿತಾ ಇದ್ದೀನಿ. ಅದರ ಮೇಲ್ಗಡೆ ಬಾರ್ಡ್ರ್ ಇರೋದ್ರಿಂದ ಈಗ ನಾನು ಬಾರ್ಡ್ರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೇನ್ ಫ್ಯಾಬ್ರಿಕ್ ಹೆಚ್ಚನ್ನುವಂಗೆ ಇಟ್ಟು ಕಟ್ ಮಾಡಿಕೊಂಡ್ರೆ, ಯಾವುದಾದ್ರೂ ಒಂದನ್ನು ಹೆಚ್ಚನ್ನುವಂಗೆ ಇಟ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಹೆಚ್ಚನ್ನುವಂಗೆ ಇಟ್ಟು ಕಟ್ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ಈ ರೀತಿ ಕರೆಕ್ಟಾಗಿ ಓಪನ್ ಸೈಡ್ 2 ಸೈಡ್ ಓಪನ್ ಇಟ್ಕೊ ಹಾಕ್ಕೊಳ್ಬೇಕು. ಆನಂತರ ಈ ರೀತಿ ಬ್ಯಾಕ್ ಪಾರ್ಟ್ ಇಟ್ಟಿದ್ದೀನಿ, ಹಾಗೆಯೇ ಸ್ಲೀವ್ಸ್ ಪಾರ್ಟನ್ನು ಇಟ್ಟು ಆನಂತರ ಕ್ರಾಸ್ ಬೆಲ್ಟು ಅಡ್ಜಸ್ಟ್ ಮಾಡಿ ಬಟ್ಟೆಯನ್ನು ಕಟ್ ಮಾಡಿದರೆ ಮುಗೀತು. ತುಂಬ ಈಸಿಯಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಬೋದು ನೋಡಿ. ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು, ಲೈನಿಂಗ್ ಮೇಲೆ ಮೆಜರ್ಮೆಂಟನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಆನಂತರ ಮೇನ್ ಫ್ಯಾಬ್ರಿಕನ್ನು ಇಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.